ಸಂಭ್ರಮ ಮನೆ ಮಾಡಿದೆ. ಕೋಟ್ಯಾಂತರ ಜನ ಈ ಸಂಭ್ರಮವನ್ನ ಕೆಲವರು ಅಲ್ಲಿಗೆ ಹೋಗಿ ಉಳಿದವರು ಲಕ್ಷಾಂತರ ಕೋಟ್ಯಾಂತರ ಸಂಖ್ಯೆಯಲ್ಲಿ ಟಿವಿಯಲ್ಲಿ ನಾನು ಬೆಳಗಿನಿಂದ 16 ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ದೇನೆ. ಎಲ್ಲ ಕಡೆ ಎಲ್ಲ ದೇವಸ್ಥಾನಗಳಲ್ಲಿ ರಾಮನ ದೇವಸ್ಥಾನ ಇರ್ಬೋದು, ಶಿವನ ದೇವಸ್ಥಾನ ಇರ್ಬೋದು, ವೆಂಕಟೇಶ್ವರನ ದೇವಸ್ಥಾನ ಇರ್ಬೋದು, ಹನುಮಂತನ ದೇವಸ್ಥಾನ ಇರ್ಬೋದು, ಅನೇಕ ಕಡೆ ಈ ರೀತಿಯಾದಂಥ ಸ್ಕ್ರೀನ್ಗಳನ್ನು ಹಾಕಿ ಪ್ರಸಾದವನ್ನು ವಿತರಣೆ ಮಾಡಿ ರಾಮನ ಭಾವಚಿತ್ರವನ್ನು ಇಟ್ಟು ಪೂಜೆ ಮಾಡಿ ತಮ್ಮ ಮನೆಯಲ್ಲೇ ರಾಮ ಬಂದೇನೋ ಅನ್ನೋ ರೀತಿಯಲ್ಲಿ ಸಂಭ್ರಮಿಸ್ತಾ ಇದ್ದಾರೆ. ಇದು ಬಹಳ ಜನರ ಭಾವನೆಗಳು ಎಷ್ಟು ಡೀಪ್ ಆಗಿದೆ ಅಂತ ಅರ್ಥ ಆಗುತ್ತೆ. ಆ ಒಂದು ಭಾವನೆಯಿಂದ ಜನ ಒಂದು ಕಳಂಕವನ್ನು ತೊಡೆದಂತಾಯ್ತು. ನಮ್ಮ ರಾಮ ನಮ್ಮ ಮನೆಗೆ ಬಂದ ಅನ್ನುವಂಥ ಭಾವನೆಯನ್ನ ಇಟ್ಕೊಂಡು ಈ ಕೆಲಸವನ್ನ ಇಷ್ಟೊಂದು ಅತ್ಯಂತ ಸರಳವಾಗಿ ಮಾಡಿರೋದಕ್ಕೆ 500 ವರ್ಷ ಹೋರಾಟ ಆಗಿತ್ತು. ಆದರೆ ಮೋದಿಯವರು ಬಂದ ನಂತರ ಅತ್ಯಂತ ಸರಳವಾಗಿ ಯೋಗಿಯವರು ಬಂದ ನಂತರ ಆಗಿದೆ. ನಾನು ಮೋದಿಯವರಿಗೆ ಅತ್ಯಂತ ಹೃದಯಪೂರ್ವಕವಾಗಿ ನಮಸ್ಕರಿಸ್ತೇನೆ. ಯಾಕಂದ್ರೆ ನಾನು ಕೂಡ ರಾಮನ ಆರಾಧ್ಯ ಭಕ್ತ. ಹಾಗಾಗಿ ನನಗೂ ಕೂಡ ಬಹಳ ಸಂತೋಷ ಆಗಿದೆ. ಅನೇಕ ಹೋರಾಟಗಳನ್ನು ಮಾಡಿದ್ವಿ. ಆದರೆ ಈ ಯಶಸ್ಸು ಅದು ಬಹುತೇಕವಾಗಿ ರಾಮನೂ ಕಳಿಸಿ ಕೂಡ ಯಾರಾದರೂ ಒಬ್ಬ ಒಳ್ಳೆಯ ಭಕ್ತ ಬರಲಿ ಅಂತ ಕಾಯ್ತಾ ಇದ್ದ ಕಾಣ್ತದೆ. ಹಾಗಾಗಿ ಮೋದಿ ಅನ್ನುವಂಥ ಭಕ್ತ ಬಂದ ನಂತರ ಅದು ನೆರವೇರಿದೆ. ರಾಜ್ಯ ಸರ್ಕಾರ ಒಂದು ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ತುಷ್ಟೀಕರಣದ ರಾಜಕಾರಣವನ್ನು ಮಾಡುವಂಥವ್ರು. ಎಲ್ಲೇ ಅಲ್ಲಿ ಹೋಗೋದ್ರ ಬಗ್ಗೆ ಗೊಂದಲ. ಅಲ್ಲಿ ಹೋಗಿ ನೋಡ್ರಿ, ಅವ್ರು ಮೊದಲಿನಿಂದನೂ ರಾಮ ಜನ್ಮಭೂಮಿ ಹೋರಾಟ ಏನು 1980-81ರಲ್ಲಿ ಶುರುವಾಯಿತು. ಅವತ್ತಿಂದ ಕಾಂಗ್ರೆಸ್ ಪಾರ್ಟಿ ಯಾವತ್ತಲೂ ಎಟರ್ನಲಿ ಕನ್ಫ್ಯೂಸ್ಡ್. ಅವರು ಎಲ್ಲ ವಿಷಯದಲ್ಲೂ ಹಂಗೆ ಇದ್ದಾರೆ. ಇದರಲ್ಲಂತೂ ಭಯಂಕರ ಕನ್ಫ್ಯೂಷನ್ ಅವರು. ಹಾಗಾಗಿ ಇನ್ವಿಟೇಷನ್ ಕೊಡಲ್ಲ ಅಂದ್ರೆ ಅತ್ಯಂತ ಗೌರವಪೂರ್ಣವಾಗಿ ಖರ್ಗೆ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ ಇನ್ವಿಟೇಷನ್ ಕೊಟ್ಟ ನಂತರ ನಾವು ಹೋಗ್ತೀವಿ, ವಿಚಾರ ಮಾಡ್ತೀವಿ ಅಂತ ಹೇಳಿ ಕೊನೆಗೆ ಭಾಳ ಚರ್ಚೆ ಮಾಡಿ ಪಾರ್ಟಿಯಲ್ಲಿ ವಿಮರ್ಶೆ ಮಾಡಿ ನಾವು ಹೋಗಲ್ಲ ಅಂತಂದರು. ಆಮೇಲಿಂದ ಅದು BJP RSS. ಇಲ್ಲಿ BJP RSS ಎಲ್ಲ ಜನ ಬಂದಿದ್ದಾರೆ, ಎಲ್ಲ ಸ್ವಾಮಿಗಳು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಸೊ ಈಗ ಹಾಲಿಡೇ ಕೊಡಬೇಕು ಕೊಡಬಾರದು, ರಜೆ ಕೊಡಬೇಕು ಕೊಡಬಾರದು, ಇದಕ್ಕೆ ಅವ್ರಿಗೆ ರಾಹುಲ್ ಗಾಂಧಿ ಅವರು ಕೇಳಿರ್ಬೇಕು. ರಾಹುಲ್ ಗಾಂಧಿ ಅವರು ಬೇಡ ಅಂತಾರೆ. ಮತ್ತು ಅಷ್ಟಾಗಿ ಸಿದ್ದರಾಮಯ್ಯ ಸ್ವತಃ ಹಿಂದೂ ವಿರೋಧಿ ಇದ್ದೇ ಇದ್ದಾರೆ. ಜನರ ಭಾವನೆಗಳು ಹೆಂಗದ, ಜನರ ಭಾವನೆಗೆ ಎದುರು ಹೋಗ್ತಾ ಇದ್ದಾರೆ. ಅವರು ಶ್ರದ್ಧೆ ಭಕ್ತಿಯಿಂದ ಹೋಗ್ತಾ ಇಲ್ಲ ಅಷ್ಟೇ. ಮೊದಲು ಹೋಗ್ತೇನೆ ಅಂದಿದ್ರೆ ಅವ್ರು ಭಕ್ತಿಯಿಂದ ಹೋಗ್ತಾರೆ, ನಾವು ಒಪ್ಕೊಳ್ತಾ ಇದ್ವಿ. ಈಗ ಶ್ರದ್ಧೆಯಿಂದ ಹೋಗ್ತಾ ಇಲ್ಲ, ಜನರಿಗೆ ಓಟಿಗೆ ಎದುರು ಹೋಗ್ತಾ ಇದ್ದಾರೆ.